ನಮ್ಮತ್ತೆ ಇವತ್ತು ನಮಗೊಂದು ಸಿಂಪಲ್ ಆಗಿರೋ ರೆಸಿಪಿನ ಹೇಳ್ಕೊಟ್ರು. ಇದಂತೂ ತುಂಬಾನೇ ಚೆನ್ನಾಗಿತ್ತು. ನೀವು ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಇದಕ್ಕೆ ಏನೆಲ್ಲ ಬೇಕು ಅಂದ್ರೆ ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನಕಾಯಿ, ಟೊಮೊಟೊ ಮತ್ತೆ ಕೊತ್ತಂಬರಿ. ಇದನ್ನೆಲ್ಲ ನೀವು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಪರೇಟ್ ಆಗಿ ಈ ತರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೊಟೊನಿಂದು ಮೇಲ್ಗಡೆ ಲೇಯರ್ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗೋ ಗ್ಯಾಪ್ ಅಲ್ಲಿ ನಮ್ಮ ಅತ್ತೆಗೆ ಡ್ಯಾನ್ಸ್ ಹೇಳ್ಕೊಡಿ ಅಂತ ಕೇಳಿದೆ. ನಮ್ಮ ಅತ್ತೆ ಡ್ಯಾನ್ಸ್ ಹೇಳ್ಕೊಡ್ಬೇಕಿದ್ರೆ ನಮ್ಮ ಮಾವ ನೋಡಿ ಅವ್ರ ಕಾಲ್ ಎಳಿತಾ ಇದ್ದಾರೆ. ಇವ್ರು 3 ಜನದ್ದು ಡ್ಯಾನ್ಸ್ ಮುಗಿಯೋಷ್ಟರಲ್ಲಿ ಟೊಮೊಟೊ ಕೂಡ ಫ್ರೈ ಆಗಿತ್ತು. ಅದನ್ನು ಕೂಡ ಈ ಬಾಣ್ಲಿಗೆ ಹಾಕೊಂಡ್ರಿ. ತಣ್ಣಗಾದ್ಮೇಲೆ ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟ್ ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಮ್ಮಮ್ಮ ಅನ್ನಕ್ಕೆ ಆ ಗೊಜ್ಜನ್ನ ಹಾಕಿ ಕಲಿಸ್ತಾ ಇದ್ರು. ನೋಡ್ತಾ ಇದ್ರೇನೆ ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇತ್ತು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುವುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಆದ್ರೆ ಆ ಸಮಯ ಬಂದಾಗ ಏನಾಗಿರತ್ತೆ ಅಂತ ನಮಗೆ ತಿಳಿಯೋಲ್ಲ. ಎಲ್ಲರ ದಿನ ಶುಭವಾಗಲಿ.